ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ 4. ಹಿಂದಿನ ಸಂಚಿಕೆಯಲ್ಲಿ ಈ ಬಳೆ ಕೊಟ್ಟಿದ್ದಂತಹ ಬಳೆನ ಪೊಲೀಸ್ ಅಧಿಕಾರಿನ ನೀನು ಸ್ಟೇಷನ್ನಲ್ಲಿ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ, ಹೋಗಿ ದನ ಅಥವಾ ಎಮ್ಮೆ ಕುರಿಗಳಿದ್ರೆ ಕಾಯಿ ಹೋಗು ಅಂತ ಅವಮಾನ ಮಾಡಿಬಿಡ್ತಾನೆ ಎಜೆ. ಇದನ್ನು ಕೇಳಿ ಕೋಪಗೊಂಡಂತಹ ಪೊಲೀಸ್ ಇನ್ಸ್ಪೆಕ್ಟರ್, ನಾನು ದನ ಕಾಯ್ತೀನಾ ಇಲ್ಲ ನೀ ಜೈಲ್ ಕಂಬಿ ಎಣಿಸ್ತೀನ ನೋಡೇ ಬಿಡೋಣ ಕಣ ಅಂತ ಮೀಡಿಯಾಗೆ ಕಾಲ್ ಮಾಡಿಬಿಡ್ತಾನೆ. ಮೀಡಿಯಾದವರು ನೇರವಾಗಿ ಮೀರಾ ಮನೆ ಹತ್ರನೇ ಹೋಗ್ಬಿಡ್ತಾರೆ. ಮನೆಯಲ್ಲಿ ಯಾರೋ ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ ಅಂತ ಬಾಗಿಲನ್ನ ತೆಗಿತಾಳೆ ಮಾನಸಿ. ತಕ್ಷಣ ಮಾನಸಿನ ನೋಡಿದ ಮೀಡಿಯಾದವರು ಮೀರಾ ಅಂತ ತಿಳ್ಕೊಂಡು, ಮೀರಾ ಅವರೇ, ನೀವು ಏಜೆ ಆಕ್ಸಿಡೆಂಟ್ ಮಾಡಿದ್ದನ್ನ ನಿಮ್ಮ ಕಣ್ಣಾರೆ ನೋಡಿದ್ರಾ? ಇದರ ಬಗ್ಗೆ ಸ್ವಲ್ಪ ಹೇಳಿ ಅಂತಾರೆ. ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲದೆ ಇರೋ ಮಾನಸಿ ಹೆದರಿಕೆಯಿಂದ ಬಾಗಿಲನ್ನ ಹಾಕಿ ಡೋರ್ ಕ್ಲೋಸ್ ಮಾಡಿ ಬಿಟ್ಬಿಡ್ತಾಳೆ. ರೇಖಾ ಮತ್ತು ಅಮ್ಮ, ಏನಿದು, ಏನು ಹೇಳ್ತಾ ಇದ್ದಾರೆ ಅವರು, ನನಗಂತೂ ಗೊತ್ತಿಲ್ಲ ಅಮ್ಮ ಅಂತ ಹೇಳ್ತಾಳೆ ಮಾನಸಿ. ಆಗ ಏಜೆ ಮೇಲೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ತಪ್ಪಾಗಿ ನಮ್ಮನೆಗೆ ಬಂದಿದ್ದಾರೆ ಅನಿಸುತ್ತೆ. ಅಷ್ಟರಲ್ಲಿ ಮೀರಾ ಮನೆಗೆ ಬಂದು, ಯಾರು ಇವರೆಲ್ಲ ನಮ್ಮನೆ ಹತ್ರ ಯಾಕೆ ಬಂದಿದ್ರು ಅಂತ ಕೇಳ್ತಾಳೆ. ಮನೆಯಲ್ಲಿ ಯಾವುದೋ ಮಿಸ್ ಸುಹಾಸ್ ಅನ್ನೋ ಹುಡುಗಿನ ಹುಡ್ಕೊಂಡು ಬಂದಿದ್ದಾರೆ. ಏಜೆ ಮೇಲೆ ಅವಳು ಹಿಟ್ ಅಂಡ್ ರನ್ ಕೇಸ್ನ ಕೊಟ್ಟಿದ್ದಾಳಂತೆ. ಅದಕ್ಕೆ ಮೀಡಿಯಾದವರು ನಮ್ಮನೆಗೆ ಬಂದಿದ್ರು. ಕಂಪ್ಲೇಂಟ್ ಕೊಟ್ಟಿರೋದು ನಿಜ, ಅದು ನಾನೇ ಅಂತಾಳೆ ಮೀರಾ. ಮಾನಸಿ ಅದಕ್ಕೆ ನನ್ನ ಹೀರೋ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆಯಾ ಅಂತ ತುಂಬಾ ಕೋಪ ಮಾಡ್ಕೊಳ್ತಾಳೆ ಮೀರಾ ಮೇಲೆ. ಇಲ್ಲಿ ನೋಡಿದ್ರೆ ಮೀಡಿಯಾದಲ್ಲಿ ಮಾನಸಿ ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ ಅನ್ನೋ ರೀತಿಯಲ್ಲಿ ಟಿವಿಲಿ ತೋರಿಸ್ತಾ ಇದ್ದಾರೆ. ಕನ್ಫ್ಯೂಸ್ ಆಗಿ ಮೀರಾನ ಮಾನಸಿನ ತೋರಿಸ್ತಾ ಇದ್ದಾರೆ. ಇದನ್ನು ನೋಡಿದ ಎಜೆ ಮ್ಯಾನೇಜರ್, ಈ ಹುಡುಗಿ ನಿನ್ನೆ ಆಡಿಷನ್ಗೆ ಬಂದಿದ್ಲು, ಇವರಿಗೆ ನಾನೇ ಬಾಯಿಗೆ ಬಂದ ಹಾಗೆ ಬೈಕ್ ಕಳಿಸಿದ್ದೆ, ಅದಕ್ಕೆ ನಿಮ್ಮ ಮೇಲೆ ರಿವೆಂಜ್ ತೀರ್ಸ್ಕೊತಾ ಇರ್ಬೋದು ಏಜೆ ಅಂತಾನೆ. ಟಿವಿಯಲ್ಲಿ ಕುಡಿದು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಏಜೆ ಅಂತ ದೊಡ್ಡದಾಗಿ ಸುದ್ದಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಮೀರಾ ಜೊತೆ ಅವರ ಅಕ್ಕ ಜಗಳ ಕೂಡ ಮಾಡ್ತಾ ಇದ್ದಾಳೆ. ಈಗಲೇ ನಡಿ ಏಜೆ ಹತ್ರ ಸಾರಿ ಕೇಳಿ, ಹಾಗೆ ಕಂಪ್ಲೇಂಟ್ನ ವಾಪಸ್ ತಗೋ ಮೀರಾ ಅಂತ ಮಾನಸಿ ಹೇಳ್ತಾ ಇದ್ದಾಳೆ ಮೀರಾಗೆ. ಅದಕ್ಕೆ ಮೀರಾ, ನೋವೇ, ಸಾಧ್ಯನೇ ಇಲ್ಲ ಅಕ್ಕ ಅಂದಾಗ, ಆಗ ಕೋಪಗೊಂಡ ಮಾನಸಿ, ಇದರಿಂದ ನನ್ನ ಫ್ಯೂಚರ್ ಸಂತೋಷ ಹಾಳಾಗುತ್ತೆ ಅನ್ನೋದು ನಿನಗೆ ಕಾಣಿಸ್ತಾ ಇಲ್ವಾ ಮೀರಾ ಅಂದಾಗ, ಅಲ್ವೇ ಅಕ್ಕ, ಮುಕುಂದ್ ಜೀವಕ್ಕೆ ಏನಾದರೂ ಆಗಿದ್ರೆ ಅವನ ಜೀವನ ಹಾಳಾಗುತ್ತೆ ಅನ್ನೋದು ನಿನಗೆ ಕಾಣಿಸ್ತಾ ಇಲ್ವಾ? ಯಾವಾಗಲೂ ಅವನ ಬಗ್ಗೆ ಮಾತಾಡ್ತೀಯಲ್ಲ, ಏನೇ ಸಮಾಚಾರ ಅಂತಾಳೆ ಮಾನಸಿ. ಇವತ್ತಿನವರೆಗೂ ನಾನು ಮಾಡಿದ್ದು ಸರಿಯಾಗೇ ಇತ್ತು ನಿಮ್ಮೆಲ್ಲರಿಗೂ, ಆದರೆ ಏಜೆ ಅಂತ ಗೊತ್ತಾದ್ಮೇಲೆ ನಾನು ಮಾಡಿದ್ದು ಸರಿ ಇಲ್ಲ ಅಂತ ಇದ್ದೀರಾ? ಈಗ ನಿನ್ನ ಸಮಸ್ಯೆ ಮುಕುಂದ್ ಕಣೆ, ಅವನ್ನ ಬಿಟ್ಟಾಕು, ಕಂಪ್ಲೇಂಟ್ನ ವಾಪಸ್ ತಗೋ ಅಷ್ಟೇ ಅಂತಾಳೆ. ನೋ ನೆವರ್, ನಾನು ಮಾತ್ರ ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾಳೆ ಮೀರಾ. ಅಷ್ಟೇ ಅಲ್ವೇ, ಏಜೆನ ಸುಮ್ಮನೆ ಕೂಡ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಏಜೆ ಇವ್ರ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಆ ಮ್ಯಾನೇಜರ್ಗೆ ಹೇಳಿರ್ತಾನೆ. ಅವರಿಗೆ ಗೊತ್ತಾಗಿದೆ ಕಂಪ್ಲೇಂಟ್ ಕೊಟ್ಟಿದ್ದು ಮಾನಸಿ ಅಲ್ಲ, ಅವರ ಅಕ್ಕ ಮೀರಾ ಅಂತ. ಅವರ ಅಕ್ಕ ನನ್ನ ಅಭಿಮಾನಿ, ಆದರೆ ಅವಳ ತಂಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳ, ಸರಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾನೆ ಏಜೆ. ಒಂದು ಪಾರ್ಲರ್ನ ನಡೆಸ್ತಾ ಇದ್ದಾಳೆ ಅನಿಸುತ್ತೆ ಅಂತ ಹೇಳ್ತಾನೆ ಆ ಮ್ಯಾನೇಜರ್. ನಂತರ ಇದಾದಮೇಲೆ ಬೆಳಗ್ಗೆ ಎದ್ದು ತನ್ನ ಕೆಲಸ ಎಲ್ಲ ಮುಗಿಸಿ, ಅಮ್ಮ ನಾನು ಹೊರಡ್ತೀನಿ ಅಂತಾಳೆ ಮೀರಾ. ಹೋಗುವಾಗ ಹಾಗೆ ಹಾಸ್ಪಿಟಲ್ಗೆ ಹೋಗಿ ನೋಡ್ಕೊಂಡು ಹೋಗು ಅಂತಾರೆ ಅವರಮ್ಮ. ಹೇಳಿಲ್ಲ ಅಂದರೂ ಹೋಗ್ತಾಳೆ ಬಿಡಮ್ಮ ಅಂತ ಜೊತೆಗೆ ರೇಖಾ ಕೂಡ ಸೇರಿಕೊಂಡು ಅದಕ್ಕೆ ಹೋಗ್ತಾಳೆ ಬಿಡಿ, ಕೆಲವ್ರಿಗೆ ನಮ್ಮವ್ರಿಗಿಂತ ಬೇರೆಯವರೇ ಹೆಚ್ಚಾಗ್ಬಿಡ್ತಾರೆ ಅಂತಾಳೆ ರೇಖಾ. ನೋಡ್ರೇಖಾ, ಯಾರು ಹೆಚ್ಚು ಯಾರು ಕಮ್ಮಿ ಅನ್ನೋದಿಲ್ಲ ಇಲ್ಲಿ. ಮೀರಾ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಸರಿಯಾಗಿದೆಯಾ ಅಂತ ಎಲ್ಲರಿಗೂ ತೋರಿಸೋ ಅವಶ್ಯಕತೆ ಏನು ಇಲ್ಲ, ನೀನು ಹೊರಡು, ಈಗಾಗಲೇ ನಿನಗೆ ಲೇಟ್ ಆಗಿದೆ ಅಂತಾರೆ ಅವರಮ್ಮ. ಈ ಕಡೆ ಏಜೆ ಪ್ರೆಸ್ ಮೀಟ್ನ ಕರೆದು, ನೋಡಿ ಯಾರೋ ನನ್ನ ಮೇಲೆ ಹೊಟ್ಟೆ ಕಿಚ್ಚಿಗೆ ನಾನು ಬೆಳೆಯೋದನ್ನ ಸಹಿಸ್ಕೊಳ್ಳೋಕ್ಕಾಗದೆ ಈ ಥರ ಗಾಸಿಪ್ ಮಾಡಿದ್ದಾರೆ, ನಾನು ಯಾವಾಗಲೂ ಕಾರ್ ಓಡಿಸೋದೇ ಇಲ್ಲ, ಅಂಥದ್ರಲ್ಲಿ ನಾನೇ ಅಂತ ಹೇಗೆ ಐಡೆಂಟಿಫೈ ಮಾಡಿದ್ಲು ಆ ಹುಡುಗಿ, ಇದೆಲ್ಲ ಬರೀ ಸುಳ್ಳು ಅಷ್ಟೇ ಅಂತಿರ್ತಾನೆ ಎಜೆ. ತಕ್ಷಣವೇ ಅಷ್ಟರಲ್ಲಿ ಮೀರಾ ಅದೇ ಪ್ರೆಸ್ ಮೀಟ್ಗೆ ಡೈರೆಕ್ಟಾಗಿ ಹೋಗಿಬಿಡ್ತಾಳೆ. ಡೈರೆಕ್ಟಾಗಿ ಬಂದುಬಿಟ್ಟವಳೆ, ವಾವ್ ಎಜೆ, ವಾವ್, ತುಂಬ ಚೆನ್ನಾಗಿದೆ ನೀನು ಹೇಳ್ತಾ ಇರೋದು, ಸ್ವಲ್ಪ ಕನಸಿನಿಂದ ವಾಸ್ತವಕ್ಕೆ ಬರ್ತೀರಾ? ಒಬ್ಬರ ಪ್ರಾಣ ಜೊತೆ ಆಟ ಆಡಿ ಈಗ ನಾಟಕ ಮಾಡ್ತಾ ಇದ್ದೀರಾ? ಯಾರು ನೀನು, ಏನು ಮಾತಾಡ್ತಾ ಇದೀಯಾ, ಅದು ನನ್ನ ಜೊತೆ ಅಂತ ಕೇಳ್ತಾನೆ ಎಜೆ. ನಾನು ಮೀರಾ ಸುಹಾಸ್, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋಳು ನಾನೇ, ಹಾಗಲೇ ಕುಡ್ಕೊಂಡು ಆಕ್ಸಿಡೆಂಟ್ ಮಾಡಿದ್ದು ಅಲ್ಲದೆ
ಹಾಸ್ಪಿಟಲ್ಗೆ ಬಂದು ಒಂದೇ ಒಂದು ಸಾರಿ ಕೂಡ ಕೇಳೋ ಯೋಗ್ಯತೆ ಇಲ್ಲದೆ ಇರೋನು ನೀನು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ. ಆ ಪೇಷಂಟ್ಗೆ ಅಮ್ಮ ಅಪ್ಪ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಇರ್ತಾರೆ ಅಂತ ಯೋಚನೆ ಕೂಡ ಮಾಡದೇ ಹೋಗಿರೋ ನಿನ್ನಂಥ ಅಹಂಕಾರಿ ಏನು ತಾನೇ ಗೊತ್ತಿರುತ್ತೆ. ನಿನಗೆ ಇದಕ್ಕೆ ತಕ್ಕ ಶಿಕ್ಷೆ ನಾನು ಕೊಟ್ಟೇ ಕೊಡಿಸ್ತೀನಿ ಮಿಸ್ಟರ್ ಜೆ ನೋಡ್ತಾ ಇರು ಅಂತ ಆವಾಜ್ ಹಾಕ್ತಾಳೆ ಮೀರಾ. ಮೀರಾ ವಾವ್, ಒಡೆ ಡೈಲಾಗ್, ಎಂಥ ಆ್ಯಕ್ಟಿಂಗ್, ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋ ಡೈಲಾಗ್ ಹೇಳೋ ನೀನು, ಸೂಪರ್ ಸ್ಟಾರ್. ಜೆ ಜೊತೆ ಅಂದರೆ ನನ್ನ ಜೊತೆ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳ್ತಾನೆ ಜೆ. ಅದಕ್ಕೆ ಮೀರಾ, ಮೊದಲು ಮಿಸ್ಟರ್ ಜೆ ನಿನ್ನ ಕನಸಿಂದ ಹೊರಗಡೆ ಬನ್ನಿ, ಇಲ್ಲ ಅಂದರೆ ನಾನು ಹೇಗೆ ಕರ್ಕೊಂಡು ಬರಬೇಕು ಅನ್ನೋದು ಚೆನ್ನಾಗಿ ಗೊತ್ತು ಅಂತ ಅಲ್ಲಿಂದ ಅವನಿಗೆ ಹೇಳಿ ಹೊರಟು ಹೋಗ್ಬಿಡ್ತಾಳೆ ಮೀರಾ. ಇದನ್ನು ನೋಡಿ ಕೋಪ ಮಾಡಿಕೊಂಡಂತಹ ಜೆ ಈ ಕಡೆ ಜೆ, ಮಿಸ್ ಮೀರಾ ಇನ್ಮೇಲಿಂದ ಹೊಸ ಆಟ ಶುರು. ಮತ್ತೆ ಈ ಕಡೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿದ್ರು. ಮೀರಾ, ನೀನು ನನ್ನ ಕಣದಲ್ಲಿ ತುಂಬ ಹೋಗ್ಬಿಟ್ಟಿದೀಯಾ. ಐ ಲವ್ ಯು, ಐ ಮಿಸ್ ಯು ಮೀರಾ ಅಂತ ಮನಸ್ಸಲ್ಲಿ ಅನ್ಕೋತಿದ್ದಾನೆ ಮುಕುಂದ್. ಯಾರೋ ಬಾಗಿಲು ತೆಗೆದದನ್ನು ನೋಡಿದ ಮುಕುಂದ್ ಮೀರಾನೇ ಬಂದಿರೋದು ಅಂತ ಮನಸ್ಸಲ್ಲಿ ಅಂದ್ಕೊಂಡು ತುಂಬಾ ಖುಷಿ ಪಡ್ತಾನೆ. ಯಾವುದೋ ಬೇರೆ ಹುಡುಗಿ ಮುಕುಂದ್ನ ನೋಡಿ ಸಾರಿ ಮಿಸ್ ಆಗಿ ಬಂದ್ಬಿಟ್ಟೆ ಅಂತ ಹೇಳಿ ವಾಪಸ್ ಹೋಗ್ಬಿಡ್ತಾಳೆ. ಇದನ್ನು ನೋಡಿದ ಅವರ ತಾಯಿ, ಯಾಕೋ ಯಾವಾಗಲೂ ಆ ಮೀರಾ ಗುಂಗಲ್ಲೇ ಇರ್ತೀಯಲ್ಲ, ನನಗೆ ಏನೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ ಅಂತ ಹೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಬಿಡಮ್ಮ ಅಂತಾನೆ ಮುಕುಂದ್. ನಂತರ ಸರಿ ಬಿಡಪ್ಪ, ನೀರು ಖಾಲಿಯಾಗಿದೆ, ಹೋಗಿ ನೀರನ್ನ ತಗೊಂಡು ಬರ್ತೀನಿ ಅಂತ ನೀರು ತರಕ್ಕೆ ಹೊರಗಡೆ ಬರ್ತಾರೆ ಅವರಮ್ಮ. ಅಲ್ಲಿಗೆ ಮತ್ತೆ ಇನ್ಸ್ಪೆಕ್ಟರ್ ಬಂದು, ಇಲ್ಲಿ ನೋಡಿ, ನೀವು ಆ ಹುಡುಗಿ ಮೀರಾನ ಬಿಟ್ಟಾಕಿ. ನೀವು ನಾನು ಹೇಳೋದನ್ನ ಕೇಳಿದರೆ ನಿಮ್ಮ ತಲೆ ಮೇಲೆ ದುಡ್ಡಿನ ಸುರಿಮಳೆನ ನಾನು ಸುರಿಸ್ಬಿಡ್ತೀನಿ ಅಂತ ಆಸೆ ಹುಟ್ಟಿಸ್ತಾನೆ ಇನ್ಸ್ಪೆಕ್ಟರ್. ಆಗ ಇದನ್ನೆಲ್ಲ ಕೇಳಿದ ಅಮ್ಮ, ಹೌದಾ, ಹಾಗಾದರೆ ನಾನು ರೆಡಿ ಅಂತಾರೆ. ಆದರೆ ಜೆ ಮಾತ್ರ ನಾನು ಹಿಂದೆ ಬಿದ್ದಿರುವ ಮೀರಾಗೆ ತಕ್ಕ ಪಾಠ ಕಲಿಸ್ತೀನಿ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಮ್ಯಾನೇಜರ್ ವಿಜಯ್, ಇವಳು ಸ್ವಲ್ಪ ಡಿಫ್ರೆಂಟ್ ಹುಡುಗಿ ಅನಿಸುತ್ತೆ ಸರ್. ಅಂದರೆ ಏನು, ಎಲ್ಲ ಹುಡುಗಿರು ನೀವು ಅಂದರೆ ಬಾಯ್ ಬಿಡ್ತಾರೆ, ಆದರೆ ಈ ಹುಡುಗಿ ಎಸ್, ಶೀಸ್ ಬ್ರಿಲಿಯಂಟ್ ಆ್ಯಂಡ್ ಡಿಫ್ರೆಂಟ್ ಅಂತಾನೆ ಜೆ. ನೀವು ತಲೆ ಕೆಡಿಸ್ಕೋಬೇಡಿ ವಿಜಯ್, ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ನನ್ನ ಹೊಸ ಆಟ ಶುರು ವಿಜಯ್ ಅಂತಾನೆ ಜೆ. ಇಲ್ಲಿಂದ ಶುರುವಾಗ್ತಿದೆ ಇಬ್ಬರ ಮಧ್ಯೆ ಕದನ. ಈ ಕದನ ಪ್ರೀತಿಯಾಗಿ ಬದಲಾಗುತ್ತಾ ಮುಂದೆ ಇದು ಯಾರು ಊಹಿಸದಂತಹ ಒಂದು ದೊಡ್ಡ ಟ್ವಿಸ್ಟ್ ಇದೆ ಈ ಕಥೆಯಲ್ಲಿ. ಮಿಸ್ ಮಾಡದೆ ಕಥೆನ ಪೂರ್ತಿಯಾಗಿ ನೋಡಿ. ಹಾಗೆ ಪ್ರತಿದಿನ ಕಥೆಯನ್ನು ನೋಡೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಥೆ ಮುಂದುವರಿಯುವುದು. ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.